ಸೊ ಈಗ ಪಿ ಎನ್ ಜಂಕ್ಷನ್ ಒಳಗೆ ಫಾರ್ವರ್ಡ್ ಬಯಾಸ್ ಅಂತ ಮಾಡಿದ್ವಲ್ಲ, ಅದಾದಮೇಲೆ ಒಂದು ಡೌಟ್ ಕೇಳಿದ್ರು, ಸರ್ ಅದ್ರಾಗ ಡೈಗ್ರಾಮ್ ಜಾಗ ಕೊಟ್ರೆ ಈಗ ಫಾರ್ವರ್ಡ್ ಬಯಾಸದ ಡೈಗ್ರಾಮ್ ಅಂದರೆ ಏನು ಡ್ರಾ ಮಾಡ್ಬೇಕು ನಾವು ಅಂಥೇಳಿ. ಸೊ ಇದು ಪೇಜ್ ನಂಬರ್ ಏನು ರೀ? ಇದು 93. ಸೊ ಪೇಜ್ ನಂಬರ್ 93 ಒಳಗೆ ಫಾರ್ವರ್ಡ್ ಬಯಾಸ್ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳಿದಾಗ ಏನು ಡಯಾಗ್ರಾಮ್ ಡ್ರಾ ಮಾಡಬೇಕು? ಫಿಗರ್ 14.14 ಸರಿ 13B ಅದಲ್ಲ 14 ಕೆಳಗೆ 14.14 3 ಡಯಾಗ್ರಾಮ್ಸ್ ಅದಾವ, ಹೌದ್ರಿ? A B C ಅಂತ. ಅದ್ರಾಗ A ಮತ್ತು B ಎರಡು ಡ್ರಾ ಮಾಡ್ಬೇಕು. A ಮತ್ತು B ಎರಡು. A ಬಗ್ಗೆ ನಾನು ಹೇಳೇನಿ, B ಬಗ್ಗೆ ಹೇಳಿಲ್ಲ. B ಏನು ಸರ್ ಅದು? ಸ್ಕ್ವೇರ್ ರೂಟ್ ಆಫ್ ಹಿಂಗೆ ಸ್ಕ್ವೇರ್ ರೂಟ್ ಅಲ್ಲದ, ಗ್ರಾಫ್ ಅದ 1 2 3 ಅಂತ, ಸ್ಕ್ವೇರ್ ರೂಟ್ ಆಫ್ 1 2 3 ಹಂಗಲ್ಲದ. ಸೊ ಅದು ಬ್ಯಾರಿಯರ್ ಪೊಟೆನ್ಷಿಯಲ್ ಬಗ್ಗೆ ಗ್ರಾಫು ಏನು ಹಿಂಗಂದ್ರೆ ಅಂತ ಈಗ ಹೇಳ್ತೀನಿ, ಕೇಳ್ಬೇಕು. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ, ಹಿಂಗೆ ಪಿ ಎನ್ ಜಂಕ್ಷನ್ ಅಂತ ಹೇಳಿ ತೊಗೊಂಡಾಗ ಸೆಂಟರ್ನೊಳಗೆ ಜಂಕ್ಷನ್ ಇರ್ತೈತಿ, ಇದು ಪಿ ಟೈಪ್ ಎನ್ ಟೈಪ್, ಇಲ್ಲೇ ಬ್ಯಾರಿಯರ್ ಇರುತ್ತೆ ಅಂತ ಹೇಳಿದ್ದೇನೆ. ಬ್ಯಾರಿಯರ್ನೊಳಗೆ ಇಲ್ಲೇ ಎನ್ ಟೈಪ್ ಅಲ್ಲ, ಇವು ನೆಗೆಟಿವ್ದು ಒಂದು ಲೇಯರ್, ಈ ಕಡೆ ಒಂದು ಹೋಲ್ಸ್ದು ಲೇಯರ್ ಆಗಿ ಅಪ್ಕಮಿಂಗ್ ಎಲೆಕ್ಟ್ರಾನ್ಸನ್ನು ಮತ್ತು ಈ ಕಡೆಯಿಂದ ಬರುವಂಥ ಹೋಲ್ಸನ್ನು ಅವು ಬ್ಲಾಕ್ ಮಾಡಿಕೊಂಡು ಡಿಫ್ಯೂಷನ್ ಕರೆಂಟನ್ನು ಕಡಿಮೆ ಮಾಡಿ ಇಕ್ವಿಲಿಬ್ರಿಯಮ್ನೊಳಗೆ ಡಿಫ್ಯೂಷನ್ ಕರೆಂಟ್ ಈಸ್ ಈಕ್ವಲ್ಸ್ ಟು ಡ್ರಿಫ್ಟ್ ಕರೆಂಟ್ ಆಗಿ ಆಲ್ಮೋಸ್ಟ್ ಟೋಟಲ್ ಕರೆಂಟ್ ಈಸ್ 0 ಅಂತ ಆಗಿ ಈ ಬ್ಯಾರಿಯರಿಗೆ 0.7 ವೋಲ್ಟ್, ಲೈಕ್ ಇಲ್ಲೊಂದು ನೆಗೆಟಿವ್ ಪಾಸಿಟಿವ್ ಒಂದು ಸಣ್ಣ ಬ್ಯಾಟ್ರಿ ಕತೆ ಆ್ಯಕ್ಟ್ ಆಗ್ತಿರ್ತೈತಿ. ಈಗ ಇದು 0.7 ವೋಲ್ಟ್ನಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಬ್ಯಾರಿಯರ್ ಪೊಟೆನ್ಷಿಯಲ್ ಅಥವಾ ಜಂಕ್ಷನ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಹ್ಞೂ ರೀ. ಸೊ ಅಲ್ಲಿ ಗ್ರಾಫ್ ಅಲ್ಲೇನೋ ಹಿಂಗೆ ಡೈಗ್ರಾಮ್ ಮಾಡ್ಯಾರ ನೋಡ್ರಿ, ಹಿಂಗೆ ಮಾಡಿ 1 2 3 ಅಂತಲೇ ಬರ್ದಾರಲ್ಲ. ಈಗಿದು 0.7 ವೋಲ್ಟ್ನಷ್ಟು ಬ್ಯಾರಿಯರ್ ಪೊಟೆನ್ಷಿಯಲ್ is represented by the symbol VO ಅಂತ ತೊಗೊಂಡಾರ ಈಗ ಅವ್ರು. V naught is barrier potential. ಸ್ಟಾರ್ಟಿಂಗ್ ಎಷ್ಟು ಇರ್ತದೆ ವ್ಯಾಲ್ಯೂ? ಅದು 0.7 ವೋಲ್ಟ್ ಸ್ಟಾರ್ಟಿಂಗ್ ವ್ಯಾಲ್ಯೂ, ಫಸ್ಟ್ ವ್ಯಾಲ್ಯೂ, ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ಅಂತ ಹಿಂಗದು. 2 3 ಅಂದ್ರೆ ಏನು ಗೊತ್ತಾ? ನಾ ಇಲ್ಲಿ ಏನು ಮಾಡಿದೆ ಅಂತ ಹೇಳ್ಬೇಕು ನೀವು. ಡ್ರಾಯಿಂಗ್ ಇಲ್ಲ ಏನು ಮಾಡಿದೆ? ಬ್ಯಾಟ್ರಿ ಕನೆಕ್ಟ್ ಮಾಡಿ ಏನು ಮಾಡಿದೆ? ಚಲೋ ಮಾಡಿದ್ರಿ. ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿ ನಾ ಏನು ಮಾಡಿದೆ? ಫಾರ್ವರ್ಡ್ ಬಯಾಸ್ ಮಾಡಿದೆ. ಹೌದು. ಸೊ ಫಾರ್ವರ್ಡ್ ಬಯಾಸ್ ಮಾಡಿದ್ದಕ್ಕೆ ನಾನು ಏನು ಹೇಳಿದ್ದೆ ಗೊತ್ತನ? ಇದು ಫಾರ್ ಎಕ್ಸಾಂಪಲ್ ಮಿನಿಮಮ್ 0.7 ವೋಲ್ಟ್ಗಿಂತ ಇದ್ರದ್ದು ಪೊಟೆನ್ಷಿಯಲ್ ಜಾಸ್ತಿ ಇರ್ಬೇಕಂತ ಹೇಳಿದ್ದೆ ನೋಡ್ರಿ ನಾನು. ಅಂದ್ರೆ ಇದು ಈ ಹೋಲ್ಸಿಗೆ ಮತ್ತು ಈ ಕಡೆ ನೆಗೆಟಿವ್ ಟರ್ಮಿನಲ್, ಈ ನೆಗೆಟಿವ್ ಎಲೆಕ್ಟ್ರಾನ್ಸಿಗೆ ಎನರ್ಜಿ ಜಾಸ್ತಿ ಕೊಟ್ಟು ಬ್ಯಾರಿಯರನ್ನು ಬ್ರೇಕ್ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ಹೌದ್ರಿ. ಆಮೇಲೆ ಇನ್ನೊಂದು ಮಾತು, ಇಲ್ಲಿಗೆ ವಾಪಸ್ ಬರೋಣ ಅಂತ. ಈ ಡೈಗ್ರಾಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ನಾ. ಹಿಂಗಂದ್ರೆ 2 ಹಿಂಗೆ ಮಾಡಿ 3 ಏನಿದು 2 3 1 ಗೊತ್ತಾತ ನೀವು? ಬನ್ನಿ ಮಾತು 1 ಅಂದ್ರೆ ಇಷ್ಟು ಇರುತ್ತಾ ಬ್ಯಾರಿಯರ್ ಪೊಟೆನ್ಷಿಯಲ್? ಫಸ್ಟಿಗೆ ಇಷ್ಟು ಇರುತ್ತಾ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ. 2 3 ಬಗ್ಗೆ ಹೇಳ್ತೀನಿ. ಇನ್ನೊಂದು ಮಾತು, ಈ ಬ್ಯಾರಿಯರಿಗೆ ಇನ್ನೊಂದು ಹೆಸರು ಕರೀತಾರೆ. ಎಷ್ಟು ಶಾಣೆ ಅದ್ರಿ ನೀವು? ಯಾರದು ಓದಿರಿ? ದಟ್ಸ್ ಗುಡ್. ಹಂಗ ಡಿಪ್ಲೀಷನ್ ರೀಜನ್ ಅಂತ ಕರೀತಾರೆ. ಏನು ಕರೀತಾರೆ? ಡಿಪ್ಲೀಷನ್ ರೀಜನ್. ಇದನ್ನು ಕೇಳಿದ್ರೆ ನೀವು, ಟೈಗರ್ಸ್ ಆರ್ ಡಿಪ್ಲೀಟಿಂಗ್ ಇನ್ ಇಂಡಿಯಾ, ಸೇವ್ ಟೈಗರ್ಸ್. ಟ್ರೀಸ್ ಆರ್ ಡಿಪ್ಲೀಟಿಂಗ್, ಫಾರೆಸ್ಟ್ಸ್, ಟ್ರೀ ಅನ್ನೋಕಿನ ಫಾರೆಸ್ಟ್ಸ್ ಆರ್ ಡಿಪ್ಲೀಟಿಂಗ್ ಅಂದ್ರೇನು? ಅಲ್ಲಿ ಸಂಖ್ಯೆ ಕಡಿಮೆ ಹಾಕುವಂತ ಹೊಂಟೈತಿ ಅಥವಾ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟೈತಿ. ಸೊ ಬ್ಯಾರಿಯರಿಗೆ ಡಿಪ್ಲೀಷನ್ ರೀಜನ್ ಅಂತ ಯಾಕೆ ಕರೀತಾರ ಅಂದ್ರೆ ಇಲ್ಲಿ ಟೈಗರ್ಸ್ ಕಡಿಮೆ ಆಗ್ಯಾವ ಸರ್. ಓಹೋ, ಇಲ್ಲಿ ಟೈಗರ್ಸ್ ಇರ್ತಾವ, ಇಲ್ಲಿ ಇರಂಗಿಲ್ಲ, ಹಂಗಲ್ಲ. ಇದು ಡಿಪ್ಲೀಷನ್ ಅಂದ್ರೆ ದಿಸ್ ರೀಜನ್ ಹ್ಯಾಸ್ ಗಾಟ್ ಡಿಪ್ಲೀಟೆಡ್ ಫ್ರಾಮ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಈ ಜಗದೊಳಗೆ ಯಾರಿಗೆ ಅಲೌ ಮಾಡಂಗಿಲ್ಲ? ಹಣೆ ಬಾರ. ಈ ಬ್ಯಾರಿಯರ್ ಫಾರ್ಮ್ ಆಗೋಕ್ಕಿಂತ ಮೊದಲು ಈ ಕಡೆ ಇರುವಂಥ ಎಲೆಕ್ಟ್ರಾನ್ಸ್ ವಿಚ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅವು ಈ ಕಡೆ ಬರ್ತಿರ್ತಾವೆ.
ಹೋಲ್ಸ್ ಆ ಕಡೆ ಹೋಗ್ತಿರ್ತಾವೆ. ಬ್ಯಾರಿಯರ್ ಬರುವವರೆಗೂ ದೇರ್ ಈಸ್ ಮೂವ್ಮೆಂಟ್ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಕ್ರಾಸ್ ದ ಜಂಕ್ಷನ್. ಈ ಕಡೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆ ಕಡೆ ಹೋಗ್ತಿರ್ತಾವ, ಆ ಕಡೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಈ ಕಡೆ ಬರ್ತಿರ್ತಾವ. ಬ್ಯಾರಿಯರ್ ಫಾರ್ಮ್ ಆಗೋ ತನಕ, ಬ್ಯಾರಿಯರ್ ಫಾರ್ಮ್ ಆದಮೇಲೆ ದಿಸ್ ಏರಿಯಾ ವಿಲ್ ಗೆಟ್ ಖಾಲಿ ಫ್ರಾಮ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ದಿಸ್ ಏರಿಯಾ ವಿಲ್ ಗೆಟ್ ಡಿಪ್ಲೀಟೆಡ್ ಫ್ರಾಮ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲೇ ಬೋರ್ಡ್ ಹಾಕಿರ್ತಾರೆ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ನಾಟ್ ಅಲೌಡ್ ಅಂತ ಹಾಕಿರ್ತಾರಲ್ಲಿ. ಸೊ ಅದಕ್ಕೆ ಬ್ಯಾರಿಯರ್ ಜಗಕ್ಕೆ ಅಂತಲೂ ಕರೀತಾರೆ. ಇದನ್ನ ನಿನ್ನೆ ಹೇಳಿದ್ದಿಲ್ಲ, ಅದೊಂದು ಮಾತು ಹೇಳಿ ವಾಪಸ್ ಈ 2, 3 ಅಂದ್ರೆ ಏನಂತ ಹೇಳ್ತೀನಿ. ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟೈತಿ? 0.7 ವೋಲ್ಟ್. ಯಾವಾಗಿರುತ್ತೆ? ಸಿಲಿಕಾನ್ ಇದ್ರೆ, ಇಲ್ಲಿ ಯೂಸ್ ಮಾಡಿದ PN ಜಂಕ್ಷನ್ ಸಿಲಿಕಾನ್ ಇದ್ರೆ 0.7 ವೋಲ್ಟ್, ಜರ್ಮೇನಿಯಂ ಇದ್ರೆ 0.3. ಮನೆಗೆ ಹೋಗ್ಬಿಟ್ಟು ಓದ್ರಿ ಅಂತ ಹೇಳಿದೆ. ಹಾಂ ಆತ. ಈಗ ಇಲ್ಲಿ ನಾನು ಏನು ಮಾಡೀನಿ, ಬ್ಯಾಟ್ರಿ ಕನೆಕ್ಟ್ ಮಾಡಿರಿ ಸರ್, ಫಾರ್ವರ್ಡ್ ಬಯಾಸ್ ಮಾಡಿರಿ, ಆಗಲೇ ಹೇಳಿವಿ ನಾವು, ಹಗಲ ಕೇಳ್ಬೇಡ್ರಿ. ಓಕೆ, ಈಗ ನಾ ಇಲ್ಲಿ ಬ್ಯಾಟ್ರಿ ತೊಗೊಂಡಿನಲ್ಲ 0.5 ವೋಲ್ಟ್ ಬ್ಯಾಟ್ರಿ ತೊಗೊತೀನಿ ನಾ ಈಗ. ಅವಾಗ ಬ್ಯಾರಿಯರ್ ಬ್ರೇಕ್ ಆಗ್ತೈತೇನು? ಆಗಂಗಿಲ್ಲ. ಹೌದಾ? ಆಗಂಗಿಲ್ಲ. ಆತರ ಟೋಟಲ್ ಬ್ಯಾರಿಯರ್ ಪೊಟೆನ್ಷಿಯಲ್ 0.7 ಇತ್ತಲ್ಲ ಮೊದಲು, ಅದಕ್ಕೆ ಈ 0.5 ಆ್ಯಡ್ ಆಗಿ 1.2 ಆಗುತ್ತನ್ನೋದು. ಇದಕ್ಕೆ ಆ್ಯಡ್ ಆಗ್ತೈತೇನು? ಯಾಕಂದ್ರೆ ಸರ್ ಆಗಂಗಿಲ್ಲ ಅದಕ್ಕೆ. ಎದಕ್ಕಂದ್ರೆ ಇದರ್ದ ನೆಗೆಟಿವ್ ಈ ಸೈಡ್, ಪಾಸಿಟಿವ್ ಈ ಸೈಡ್ ಐತಿ ನೋಡ್ರಿ. ಈ ನೆಗೆಟಿವ್ ಲೇಯರ್ನಿಂದ ಇಲ್ಲಿ ನೆಗೆಟಿವ್ ಬಂದೈತಿ. ಸರ್ ನೀವೇನಂದಿದ್ರಿ, ಫಾರ್ವರ್ಡ್ ಬಯಾಸ್ ಅಂದ್ರೆ ಪಾಸಿಟಿವಿಗೆ ಪಾಸಿಟಿವ್ ಕನೆಕ್ಟ್ ಮಾಡೋದು, ನೆಗೆಟಿವಿಗೆ ನೆಗೆಟಿವ್ ಕನೆಕ್ಟ್ ಮಾಡೋದು. ಆದ್ರೆ ಇದು ಈ ಪಿ ಟೈಪ್ ಎನ್ ಟೈಪಿಗೆ ಪಾಸಿಟಿವ್ ಇನ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್. ಈ ಬ್ಯಾರಿಯರಿಗೆ ನೆಗೆಟಿವನ್ನು ಪಾಸಿಟಿವ್ ಕನೆಕ್ಟ್ ಮಾಡೀವಿ ನಾವು. ಬ್ಯಾರಿಯರ್ ಅಷ್ಟೇ ನೋಡ್ರಿ, ಬ್ಯಾರಿಯರ್ನಾಗಿನ ನೆಗೆಟಿವನ್ನು ತೊಗೊಂಡು ಹೋಗಿ ಬ್ಯಾಟ್ರಿದು ಪಾಸಿಟಿವಿಗೆ ಕನೆಕ್ಟ್ ಮಾಡಿದ್ದಕ್ಕೆ ಟೋಟಲ್ ಎಷ್ಟಾಗ್ತೈತಿ ಇದೆ ನೋಡ್ರಿ. ಯಾರು ಹೇಳ್ತೀರಿ? ಇದಕ್ಕೆ ಪೊಟೆನ್ಷಿಯಲಿಗೆ ಇದು ಪೊಟೆನ್ಷಿಯಲ್ ಆ್ಯಡ್ ಆಗ್ತೈತೋ ಸಬ್ಟ್ರ್ಯಾಕ್ಟ್ ಆಗ್ತೈತೋ? ಸಬ್ಟ್ರ್ಯಾಕ್ಟ್ ಯಾಕೆ ಆಗ್ತೈತೆ ಅಂದ್ರೆ ನೀವು ನೆಗೆಟಿವ್ ಅಂತ ತೊಗೊಂಡು ಹೋಗಿ ಪಾಸಿಟಿವ್ ಕನೆಕ್ಟ್ ಮಾಡ್ರಿ. ಇದು ವೀಕ್ ಆಗ್ತೈತಿ, ಈಗ ದುರ್ಬಲ ಆಗ್ತೈತಿ, ಸ್ಟ್ರಾಂಗ್ ಆಗಂಗಿಲ್ಲ. ಸೊ 0.5, 0.7, 1.2 ಅಲ್ಲ 0.2. ಅವಾಗ ಬ್ಯಾರಿಯರ್ ಪೊಟೆನ್ಷಿಯಲ್ 0.7 ಇದ್ದಿದ್ದು 0.2 ಆದ್ರೆ ಕಡಿಮೆ ಆತಂತೀವಿ, ಜಾಸ್ತಿ ಆತಂತೀವಿ? ಹಾಂ, ಅದು ಎರಡನೇದ್ದು. ಯಾವಾಗಂದ್ರೆ ಅಲ್ಲಿ ಕೊಟ್ಟಿರ್ತಾರೆ ಡೈಗ್ರಾಮ್ ಕೇಳೋದವ್ರು. ಹಾಂ, ಲೋ ಬ್ಯಾಟರಿ. ಹಾಂ, ಇದು ಲೋ ಐತಿಲ್ಲ ಈಗ ವೋಲ್ಟೇಜ್, ಲೋ ವೋಲ್ಟೇಜ್ ಇರುವಂಥ ಬ್ಯಾಟರಿ ಕನೆಕ್ಟ್ ಮಾಡಿದರೆ ಆ ಬ್ಯಾರಿಯರ್ ಪೊಟೆನ್ಷಿಯಲ್ 0.7 ಇದ್ದಿದ್ದು ಒಂದು ಸ್ವಲ್ಪ ಕಡಿಮೆ ಆಗ್ತೈತೆ. ಅರ್ಥ ಆಯ್ತು? ಹೈ ಕನೆಕ್ಟ್ ಮಾಡಿದರೆ ಇನ್ನೂ ಬ್ಯಾರಿಯರ್ ಪೊಟೆನ್ಷಿಯಲ್ ಕಡಿಮೆ ಆಗಿ ಬ್ರೇಕ್ ಆಗ್ತೈತಿ. ಈಗ ಅದು ಈಗ 0.5 ಬದಲಿ 5 ವೋಲ್ಟ್ ಕನೆಕ್ಟ್ ಮಾಡಿದ ಅಂದ್ಕೊರ್ನ ಎಷ್ಟು? ಹಾಂ, 5.7 ಎರಡು ಸೇರಿ ಅಷ್ಟು 5.7. ಹ್ಞೂ, ಎಸ್ ಸರ್, 5.7. ಸಬ್ಟ್ರಾಕ್ಟ್ ಕಣ್ಣು ತೆಗೆದು ನೋಡ್ತಿರ್ನ 4.3. ಆದ್ರೆ 4.3 ಹಿಂಗೆ 4.3 ಆಗ್ತೈತದು ಉಲ್ಟಾ. ಅವಾಗ ಇದು ಬ್ಯಾರಿಯರ್ ಸತ್ತ ಹೋಗ್ತೈತಿ. 0.7ಕಿಂತ ಜಾಸ್ತಿ ಆತಂದ್ರೆ ಬ್ಯಾರಿಯರ್ ಬ್ರೇಕ್ ಆಗುತ್ತೆ. ಅವಾಗ ಬ್ಯಾರಿಯರ್ ಪೊಟೆನ್ಷಿಯಲ್ ಇನ್ನೂ ಕಡಿಮೆ ಆಯ್ತು ಭಾಳ ಅಂತ ತೋರ್ಸಕ್ಕೆ ಮೂರನೇದು ಹಾಕ್ತಾರೆ. ಹಿಂಗೆ ಮೊದಲು ಬ್ಯಾರಿಯರ್ ಪೊಟೆನ್ಷಿಯಲ್ 0.7 ಇತ್ತು, ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರಿ, ಅದರ ಲೋ ವೋಲ್ಟೇಜ್ ಕನೆಕ್ಟ್ ಮಾಡಿದ್ರಿ, ಅವಾಗ ಬ್ಯಾರಿಯರ್ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಹೈ ಪೊಟೆನ್ಷಿಯಲ್ ಅಂತ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರಿ, ಇನ್ನೂ ಕಡಿಮೆ ಆಗ್ತದೆ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಇಂಡಿಕೇಟ್ ಮಾಡಕ್ಕೆ ಈ ಡಯಾಗ್ರಾಮ್ ಹಾಕ್ಬೇಕು ಬಾಜು. ಖರೇನ ತಿಳಿತಾನೆ? ನೆಕ್ಸ್ಟ್ ನಾವೆಲ್ಲಿ ಹೋಗ್ಬೇಕು? ರಿವರ್ಸ್ ಬಯಾಸ್. ಓಕೆ, ಒಂದು ನಿಮಿಷ, ಇದನ್ನು ನಾವು ಗ್ಯಾರಂಟಿ ಮಾಡ್ಕೊಂಡು ಹೋಗೋಣ. ಫಾರ್ವರ್ಡ್ ಬಯಾಸ್ ಮಾಡಿದಾಗ ಏನಾಗ್ತೈತಿ ಇದನ್ನು ಇನ್ನೊಂದು ಸರ್ತಿ ರಿಕ್ಯಾಪ್ ಮಾಡ್ಕೊಂಡು. ಹಾಂ, ಫಾರ್ವರ್ಡ್ ಬಯಾಸ್ ಮಾಡಿದಾಗ ಪಾಸಿಟಿವ್ ಟರ್ಮಿನಲ್ is connected to p type, so the positivity of the p type increases and negativity of the n type increases. Due to that the barrier is broken and again the diffusion current increases. ನೆನಪಾಯ್ತೇನು? ಸೊ ಹಂಗಿದ್ದಾಗ ಒಂದು ಸರ್ತಿ ಬ್ಯಾರಿಯರ್ ಬ್ರೇಕ್ ಆತಂದ್ರೆ ಆ ಕಡೆ ಈ ಕಡೆ ಇರುವಂಥ
ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನು ಬ್ಲಾಕ್ ಮಾಡಿ ಇಟ್ಟಿದ್ರು ಇಷ್ಟು ದಿವಸ ಅವು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ, ಡಿಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಅವಾಗ ನಾವು ಹೇಳ್ತೀವಿ ಆಮೇಲೆ ತಿರುಗಿಸಿರಿ ಅಂತದನ್ನು ಬಿಡ್ರಿ. ಓಕೆ, ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ಪಿ ಎನ್ ಜಂಕ್ಷನ್ಗೆ ಇನ್ನೊಂದು ಹೆಸರೇನು? ಡಯೋಡ್. ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ಡಯೋಡ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಇದನ್ನು ಡಿಸ್ಕಸ್ ಮಾಡಿವಿ ನಾನು ಏನು ಹೇಳಿದ್ದೆ. ಈಗೇನು ಮಾಡೋಣ ಹಂಗಾರೆ? ಈಗ ರಿವರ್ಸ್ ಬಯಾಸ್ ಮಾಡೋಣ. ಫಾರ್ವರ್ಡ್ ಬಯಾಸ್ ಕ್ಲಿಯರ್ ಆಗ್ತಿಲ್ಲ ರೀ ಫಸ್ಟ್ ಆಫ್ ಆಲ್. ಹಾಂ, ರಿವರ್ಸ್ ಬಯಾಸ್ ಅಂದ್ರೆ ಇನ್ನೊಂದು ಪಟ್ ಅಂತ ಹೇಳ್ಬೇಕು ಹಂಗೆ ನಿಂತ್ಕೊಂಡಾಗ ಇದನ್ನು ಮಾಡ್ತಾರ. ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ನಿನ್ನೆ ಮೊನ್ನೆ ಅದು ಗೊತ್ತಿಲ್ಲ, ಸ್ವಲ್ಪ ಎನರ್ಜಿ ಡೌನ್ ಐತಿ ಮೊನ್ನೆದಲ್ಲಿ. ಹಾಂ, ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಹಿಂಗಿರ್ತೀರಿ ನೀವು, ಗೊತ್ತಾತ? ಇಲ್ಲಾಂದ್ರೆ ಹಂಗೆ ಮಾಡ್ಬಿಟ್ಟು ಒಂದು ದಿವ್ಸ ಕ್ಲಾಸ್ ಬಿಟ್ಬಿಡ್ತೀನಿ ನಡಕ್ಕೆ ನಾನು. ನೀವು ಯಾವಾಗ ಸ್ವಲ್ಪ ಹೈ ಎನರ್ಜೆಟಿಕ್ ಇರ್ತಿರಲ್ಲ ಅವತ್ತಷ್ಟು ಕ್ಲಾಸ್ ತೊಗೊಂಡ್ಬಿಡೋಣ ಅಂತ. ಆ ಟೈಮ್ನಾಗ ಮಕ್ಕೊಂಡ್ಬಿಡ್ತೀನಿ, ನಂಗೆ ನಿದ್ದೆ ಆಗ್ತೈತಿ, ನಿದ್ದೆನೇ ಆಗೋದು. ಹಾಂ, ಏನಿಗಿದೆ? ಹಾಂ, ರಿವರ್ಸ್ ಬಯಾಸ್. ಸೊ ರಿವರ್ಸ್ ಬಯಾಸ್ನೊಳಗೆ ಫಸ್ಟಿಗೆ ಪಿ ಎನ್ ಜಂಕ್ಷನ್ ಅಂತ ಡ್ರಾ ಮಾಡ್ಲಾನ? ಮಾಡಿ ಸರ್. ಇದೇನಿದೆ ಸೆಂಟರ್ನಾಗ? ಬ್ಯಾರಿಯರ್. ಇದು ಪಿ ಟೈಪು, ಎನ್ ಟೈಪು ಹೋಲ್ಸು, ಆ ಕಡೆ ಎನ್ ಟೈಪ್ ಕಡೆ ಎಲೆಕ್ಟ್ರಾನ್ಸು. ಇದು ಒಂದು ಲೇಯರ್ ನೆಗೆಟಿವ್, ಈ ಕಡೆ ಬಂದು ಈ ಕಡೆ ಹೋಲ್ಸ್ ಬಂದು ಇಲ್ಲೇ ನೆಗೆಟಿವ್ ಪಾಸಿಟಿವ್ ಬಂದು ಇದು 0.7 ವೋಲ್ಟ್ ಆಗಿ ಬ್ಯಾರಿಯರ್ ಫಾರ್ಮ್ ಆಗಿರ್ತೈತಿ. ಹೌದಾ? ಈ ಸದ್ಯ ಯಾವ ಸಿಚುವೇಶನ್ ಆಗಿದೆ ಅಂದರೆ ಡಿಫ್ಯೂಷನ್ ಕರೆಂಟ್ ಕಡಿಮೆ ಹಾಕುವಂತ ಬಂದು ಡ್ರಿಫ್ಟ್ ಕರೆಂಟಿಗೆ ಈಕ್ವಲ್ ಆಗಿ 0 ಆಗೈತಿ. ನಾವು ಈ ಸದ್ಯ ಇದನ್ನು ಯಾವ ಸುಡುಗಾಡು ಬಯಾಸು ಮಾಡಿಲ್ಲ. ಈ ದಿಸ್ ಈಸ್ ನೈದರ್ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್ ಆರ್ ರಿವರ್ಸ್ ಬಯಾಸ್ ಕಂಡೀಷನ್. ಈಗ ಇದನ್ನು ರಿವರ್ಸ್ ಬಯಾಸ್ ಮಾಡೋಣ. ಸೊ ಇದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ಬೇಕು. ಈ ಸಾರಥಿ ಓವರ್ ಆಲ್ ಇದು ಪಾಸಿಟಿವ್, ಈ ಕಡೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಈಸ್ ಕನೆಕ್ಟೆಡ್ ಟು ಪಿ ಟೈಪ್ ಆ್ಯಂಡ್ ಪಾಸಿಟಿವ್ ಈಸ್ ಕನೆಕ್ಟೆಡ್ ಟು ಎನ್ ಟೈಪ್. ಉಲ್ಟಾ ಆಗತ್ತಿಲ್ರಿ ಈಗ. ಅದಕ್ಕೆ ಇದ್ರ ಹೆಸರು ರಿವರ್ಸ್ ಬಯಾಸ್. ಸರ್, ಫಾರ್ವರ್ಡ್ ಬಯಾಸ್ನಾಗ ಪಾಸಿಟಿವ್ ಇಂದ ಪಾಸಿಟಿವ್ ಕನೆಕ್ಟ್ ಮಾಡ್ತಾರೆ, ನೆಗೆಟಿವ್ ಕನೆಕ್ಟ್ ಮಾಡ್ತಾರೆ, ಅದಕ್ಕೆ ಫಾರ್ವರ್ಡ್ ಬಯಾಸ್ ಅಂತಾರೆ. ಇದು ರಿವರ್ಸ್ ಬಯಾಸ್ ಯಾಕಂತಾರೆ ಇದಕ್ಕೆ? ಫಾರ್ವರ್ಡ್ ರಿವರ್ಸ್ ಗೊತ್ತಾಯ್ತು ನಮ್ಗೆ. ಪಾಸಿಟಿವ್ ಇಂದ ಪಾಸಿಟಿವ್ ಕನೆಕ್ಟ್ ಮಾಡಿದ್ದಕ್ಕೆ ಫಾರ್ವರ್ಡ್ ಅಂತಾರೆ, ಇದು ಹಿಂಗೆ ಉಲ್ಟಾ ಮಾಡಿದ್ರೆ ರಿವರ್ಸ್ ಅಂತಾರೆ. ಬಯಾಸ್ ಯಾಕೆ? ಬಯಾಸ್ ಯಾವಾಗ ಆಗಂಗಿಲ್ಲ ಗೊತ್ತಾನೆ ಇದು? ಇಫ್ ಪಾಸಿಟಿವ್ ಈಸ್ ಕನೆಕ್ಟೆಡ್ ಟು ಪಿ ಟೈಪ್ ಆ್ಯಂಡ್ ಪಾಸಿಟಿವ್ ಈಸ್ ಕನೆಕ್ಟೆಡ್ ಟು ಎನ್ ಟೈಪ್. ಎರಡು ಕಡೆ ಪಾಸಿಟಿವ್ ಕನೆಕ್ಟ್ ಮಾಡಿದರೆ ಪಾರ್ಶಾಲಿಟಿ ಆಗಂಗಿಲ್ಲೀಗಲ್ಲೇ. ನೀವು ಒಂದಕ್ಕೆ ಈಗ ನೋಡ್ರಿ, ಪಿ ಟೈಪಿಗೆ ಏನು ಕನೆಕ್ಟ್ ಮಾಡಿರಿ? ಎನ್ ಟೈಪಿಗೂ ನೆಗೆಟಿವ್ ಆಗಿ ಕನೆಕ್ಟ್ ಮಾಡಿರಿನ? ಏನು ಕನೆಕ್ಟ್ ಮಾಡಿರಿ? ಇದಕ್ಕೆ ಪಾರ್ಶಾಲಿಟಿ ಅಂತಾರೆ, ಬಯಾಸ್ ಅಂತಾರೆ. ಒಂದಕ್ಕೆ ಹಿಂಗೆ, ಒಂದಕ್ಕೆ ಹಂಗೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ. ಹಾಂ, ಕನ್ನಡದ ಗಾದೆ ಮಾತು ಕನ್ನಡಿಗರಿಗೆ ಅರ್ಥವಾಗುತ್ತದೆ. ಓಕೆ, ಸೊ ಇದಕ್ಕೆ ಬಯಾಸ್ ಅಂತ ಯಾಕಂತಾರೆ ನಂಗೆ ಗೊತ್ತಾತೀಗ? ಸೊ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ಬ್ಯಾರಿಯರ್ ಬ್ರೇಕ್ ಆಗಿತ್ತು. ಈಗ ಈ ಸರ್ತಿ ರಿವರ್ಸ್ ಬಯಾಸ್ನೊಳಗೆ ಆ ಬ್ಯಾರಿಯರಿಗೆ ಹಬ್ಬ, ನಾವು ಬ್ಯಾರಿಯರನ್ನು ಸ್ಟ್ರಾಂಗ್ ಮಾಡಾಕತ್ತೀವಿ ಇಲ್ಲಿ. ಸರಿ ನೋಡೋಣ ಹೆಂಗೆ. ಇಲ್ಲಿ ನೋಡ್ರಿ, ಇಲ್ಲಿ ಬ್ಯಾರಿಯರ್ದು ನೆಗೆಟಿವ್ಗೆ ಈಗ ನೀವು ಈ ಪಿ ಟೈಪಿಗೆ ಹೋಗಿ ನೆಗೆಟಿವ್ ಕನೆಕ್ಟ್ ಮಾಡಿರಿ. ಒಂದು ಈ ಪಿ ಟೈಪದ್ದು ಪಾಸಿಟಿವಿಟಿ ಸ್ಟ್ರೆಂತ್ ಡಿಕ್ರೀಸ್ ಆಗ್ತದೆ. ಟುಗೆದರ್ ವಿತ್ ದಾಟ್ ಇಫ್ ಯು ಸಿ ಹಿಯರ್ ನೋ ವಾಟ್ ವಿ ಹ್ಯಾವ್ ಡನ್, ಬ್ಯಾರಿಯರ್ಸ್ ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ಬ್ಯಾಟರೀಸ್ ನೆಗೆಟಿವ್. ಅವಾಗ ಇದು 0.7 ವೋಲ್ಟ್, ಇದೊಂದು 25 ಇದ್ರೆ ಎರಡು ಸೇರಿ 25.7 ಆಗಿ ಬ್ಯಾರಿಯರ್ ಸ್ಟ್ರಾಂಗ್ ಆಗ. ಇನ್ನು ಅವಾಗ ಇದು ಗಾಡಿ, ಬ್ಯಾರಿಯರ್ದು ಗಾಡಿ ದಪ್ಪಕ್ಕೊಂತ ಹೋಗ್ತೈತಿ, ಇಲ್ಲಿ ತನಕ ಬರ್ತದ. ನಾನು ಹೀರೋ ಅಂಥೇಳಿ ಸರಿ 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 ಅಂತ ಬಂದು ದೊಡ್ಡ ಬ್ಯಾರಿಯರ್ ಆಗುತ್ತೆ. ಈಗ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಕನಸಿನೊಳಗೂ ಆ ಕಡೆ ಹೋಗ್ಬೋದಾ ಅಂತ ಅನ್ಕೊಳಂಗಿಲ್ಲ. ಬ್ಯಾರಿಯರ್ ಹಂಗೆ ಸಾದಾ ಪೀದಾ ಬ್ಯಾರಿಯರ್ ಇದ್ದಾಗ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸಿಗೆ ಬಿಡವಲ್ರಾಗಿದ್ರು. ಈಗ ಅದ್ರಾಗ ಮತ್ತೆ ದೊಡ್ಡದು ಮಾಡ್ಕೊಂಡು ಕುಂತ್ಬಿಟ್ರೆ ಗಾಡಿ ಬಂದರ ಮುಗ್ಗದ ಹೋಗ್ತೀಗ ಸಾಧ್ಯನೇ ಇಲ್ಲ. ತಿಳಿತ್ರಿ? ಹಾಂ, ಈಗ
ನಾವು ಇನ್ನೂ ಇದನ್ನ 25 ವೋಲ್ಟ್ ಇದ್ದದನ್ನ ಸ್ವಲ್ಪ ಆಸೆ ದುರಾಸೆ ಅಂತ ನೋಡ್ರಿ, ಅತಿ ಆಸೆ ಗತಿಗೇಡು ಅಂತಾರಲ್ಲ, ಹಂಗೆ 50 ವೋಲ್ಟ್ ಮಾಡಿದಂತೆ ಕೊರಿ ರಿವರ್ಸ್. ಅವಾಗ ಈ ಬ್ಯಾರಿಯರ್ ಇನ್ನೂ ದೊಡ್ಡದಾಗಿ ಇಲ್ಲಿ ತನಕ ಬರ್ತದೆ. ಹ್ಞೂ ಅನ್ರಿ. ಹಾಂ, ನೆಕ್ಸ್ಟ್ ಇವು ಹೋಲ್ಸ್ ಇಲ್ಲಿ ತನಕ ಬರ್ತದೆ. ಸರ್ ಇದು ಅತಿ ಆಸೆ ಆತೀಗ. ಗತಿಗೇಡೇನು? ಗತಿಗೇಡು ಅಂದ್ರೆ ಏನು ಗೊತ್ತಾ? ಅತಿ ಆಸೆ ಮಾಡೋಕ್ಕೆ ಹೋದ್ರೆ ನಾವು ವಾಪಸ್ ಲಾಸ್ನೊಳಗೆ ಇರ್ತೀವಿ ಅಂತ ಹೇಳಿ. ಹಂಗಿಲ್ಲಿ ಏನೋ ಒಂದು ಆಗ್ತದೆ. ಈಗ ಅದು ಇಂಟ್ರೆಸ್ಟಿಂಗ್ ಹೇಳ್ತೀನಿ. ಅದಕ್ಕಿಂತ ಮೊದಲು ಇದು ಇಂಟ್ರೆಸ್ಟಿಂಗ್ ಐತಿ. ಇಲ್ಲಿ ಸಮಥಿಂಗ್ ಕಾಲ್ಡ್ ಅಸ್ ಬ್ರೇಕ್ ಡೌನ್ ಆಗ್ತೈತೆ. ಲಾಕ್ಡೌನ್ ಅಲ್ಲ, ಬ್ರೇಕ್ ಡೌನ್ ಆಗ್ತೈತಿ. ಸಮಥಿಂಗ್ ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಏನೋ ಬರುತ್ತೆ ಸಮಥಿಂಗ್, ಅದನ್ನು ಹೇಳ್ತೀನಿ. ಈಗ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಹೇಳಪ್ಪ. ಡ್ಯೂರಿಂಗ್ ರಿವರ್ಸ್ ಬಯಾಸ್ majority charge carriers are allowed to cross the junction. ಹಾಂ, ಅದ್ರ ಜೋಡಿ ನಾವು ಇನ್ನೊಂದು ಹೇಳ್ತೀವಿ ಸರ್, ಜೋಕ್ ಅನ್ಬೋದು ಅದಕ್ಕೆ. ಹಂಗಂದ್ರೆ ಬರೋದು ಫಾಲ್ಸು ಹೌದು, ದೊಡ್ಡ ಜೋಕು ಹೌದು. ಹುಚ್ಚರಂಗೆ ಮಾತಾಡಿದ್ರಿ ಸರ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸಿಗೆ ನಾವು ಬಯಾಸ್ ಮಾಡಲಿಲ್ಲ, ಫಾರ್ವರ್ಡ್ ಬಯಾಸು ಮಾಡಿಲ್ಲ, ರಿವರ್ಸ್ ಬಯಾಸು ಮಾಡಿಲ್ಲ, ಹಂಗೆ ಇಟ್ಟರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆ ಕಡೆ ಬಿಡಂಗಿಲ್ಲ. ಓಕೆ, ಈಗ ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್. ಮತ್ತೆ ಡ್ಯೂರಿಂಗ್ ರಿವರ್ಸ್ ಬಯಾಸ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಅಲೌಡ್ ಟು ಮೂವ್. ಟ್ರೂ. ಡ್ರಿಫ್ಟ್ ಕರೆಂಟ್ ಇನ್ನೂ ಇರ್ತದೆ. ಮೆಜಾರಿಟಿ ಹೋಗಕ್ಕೆ ಬಿಡಂಗಿಲ್ಲ. ಆದ್ರೆ ಇಲ್ಲಿ ಮೈನಾರಿಟಿ ಏನಾರ ಇದು ಹೆಂಗೆ ಆಗ್ತದೆ ಅಂತ ಹೇಳಿದ್ದೆ, ಲೈಟ್ ಬಿದ್ದು ಹೀಟ್ ಬಂದು ಇಲ್ಲೇ ಹೊಸದೊಂದು ಬ್ರೇಕ್ ಆಗ್ತೈತಿ, ಕೋವಲೆಂಟ್ ಬಾಂಡ್. ಅಲ್ಲಿ ರಿಲೀಸ್ ಆಗುವಂಥ ಎಲೆಕ್ಟ್ರಾನ್, ಪ್ರೋಟಾನ್. ಈಗ ಎನ್ ಟೈಪ್ನಾಗ ಏನು ಮೆಜಾರಿಟಿ? ಎಲೆಕ್ಟ್ರಾನ್ಸ್. ಆದ್ರೆ ಈ ಬ್ಯಾರಿಯರೇ ದೊಡ್ಡದಾಗಿ ಬಂದು ಕುಂತೈತಿ. ಈಗ ಇದನ್ನು ನೋಡಿದ್ರೆ ನಮಗೆ ಇದು ಎನ್ ಟೈಪು ಪಿ ಟೈಪು ಗೊತ್ತಾಗಲ್ಲ, ಹಂಗಾಗೈತಿ ಈಗ. ಆ್ಯಕ್ಚುಲಿ ಎನ್ ಟೈಪಿಗೆ ಏನು ಮೆಜಾರಿಟಿ? ಎಲೆಕ್ಟ್ರಾನ್ಸು ಎನ್ ಟೈಪ್ನಿಂದ ಪಿ ಟೈಪಿಗೆ ಹೋಗ್ಬೇಕು, ಹೌದಿಲ್ರಿ? ಬಟ್ ಉಲ್ಟಾ ಇಲ್ಲಿ ಬ್ಯಾರಿಯರ್ನೊಳಗೆ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಈಗ ನೋಡ್ರಿ ಒಂದು ನಿಮಿಷ, ಪಿ ಟೈಪ್ನೊಳಗೆ ಮೈನಾರಿಟಿ ಯಾವ ನೋಡಿದ್ರೆ ಹಂಗೆ ಅನ್ಸುತ್ತೆ ಈಗ. ಸದ್ಯ ಸಿಚುವೇಶನ್ ಹಂಗೆ ಆಗೈತಿ. ಬಟ್ ಇನ್ನೂ ಹೋಲ್ಸ್ ಇರ್ತಾವಲ್ಲೇ, ಮೆಜಾರಿಟಿ ಹೋಲ್ಸ್ ಇರ್ತಾವೆ, ಮೈನಾರಿಟಿ ಎಲೆಕ್ಟ್ರಾನ್ಸ್. ಇಲ್ಲಿ ಮೈನಾರಿಟಿ ಅವು ಹೋಲ್ಸ್, ಮೆಜಾರಿಟಿ ಅವು. ಖರೆ ಮಾತಾಡೋದಾದ್ರೆ ಎನ್ ಟೈಪ್ನಿಂದ ಪಿ ಟೈಪ್ ಕಡೆ ಏನು ಹೋಗ್ಬೇಕಿಲ್ರಿ ಅಲ್ರಿ. ಎಲ್ಲ ನಾರ್ಮಲ್ ಕಂಡೀಷನ್ ಇತ್ತಂದ್ರೆ, ಈ ಕಡೆಯಿಂದ ಈಗ ನೀವೇನೋ ಸುದ್ದಿ ಕೇಳಿದ್ರಿ, ಎನ್ ಟೈಪ್ನಿಂದ ಪಿ ಟೈಪ್ ಕಡೆ ಏನೋ ಹೊಂಟಾವ್, ಏನು ಹೇಳು ಅಂತ ಯಾರು ಕೇಳಿದ್ರಿ, ಏನಂತೀರಿ ನೀವು? ಎಲೆಕ್ಟ್ರಾನ್ಸ್ ಅಂತ ಅನ್ಬೇಕಾಗ್ತೈತಿ. ಆದ್ರೆ ಈ ಸದ್ಯ ಬ್ಯಾರಿಯರ್ ದೊಡ್ಡದಿದ್ದಕ್ಕೆ ಎಲೆಕ್ಟ್ರಾನ್ ಆ ಕಡೆ ಕಣ್ಣು ಹಾಕಿ ನೋಡೋಂಗಿಲ್ಲ. ಹ್ಞೂ ರೀ. ಆದ್ರೆ ಈ ಕಡೆ ಮೈನಾರಿಟಿ ಯಾವುದು? ಹೋಲ್ಸ್. ಇವು ಇಲ್ಲಿಂದ ಇಲ್ಲಿ ಹೋಗಕ್ಕೆ ಬಿಡ್ತಾರ, ಅಟ್ರಾಕ್ಷನ್ನಿಂದ ಇಲ್ಲೇ ಒಂದು ಸ್ವಲ್ಪ ಹಿಂಗೆ ಜಿಗಿದು ಬಿಡೋದು, ಇವು ಈ ಕಡೆ ಬಂದ್ಬಿಡೋದು. ಅವಾಗ ಎನ್ ಟೈಪ್ಗೆ ಮಾನಸಿಕ ಆಗಿಬಿಡ್ತೈತದೆ. ಎನ್ ಟೈಪ್ ಡಿಪ್ರೆಷನ್ನಿಗೆ ಹೋಗ್ಬಿಡ್ತೈತಿ. ಎನ್ ಟೈಪ್ ಯಾಕೆ ಹೋಗ್ತದೆ ಡಿಪ್ರೆಷನ್ನಿಗೆ ಅಂದ್ರೆ, ನನ್ನ ಕಡೆಯಿಂದ ಆ ಕಡೆ ನಾನು ಎಲೆಕ್ಟ್ರಾನ್ಸ್ ಕಳಿಸ್ಬೇಕಾಗಿತ್ತು, ನನ್ನ ಕಡೆಯಿಂದ ಹೋಲ್ಸ್ ಹೋಗುವಂಗಾಗೈತಿ ಜೀವನ. ಹ್ಞೂ ಅನ್ರಿ. ಇದರಲ್ಲಿ ಯಾಕೆ ಹೇಳಕತ್ತೀನಿ ಗೊತ್ತಾ? ನಾನು ರಿವರ್ಸ್ ಬಯಾಸ್ ಇದ್ದಾಗ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸು ಜಂಕ್ಷನ್ನಿಂದ ಆ ಕಡೆ ಹೋಗೋ ಹಂಗೆ ಇಲ್ಲ. ಆದ್ರೆ ಯಾರು ಹೋಗಬಹುದು? ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆ ಕಡೆ ಹೋಗ್ಬೋದು. ಅದು ಮೈಕ್ರೋ ಆ್ಯಂಪಿಯರ್ನಾಗ ಇಟ ಕರೆಂಟ್ ಇರ್ತೈತೆ. ಅದು ಸ್ವಲ್ಪ ಮೈಕ್ರೋ ಆ್ಯಂಪಿಯರ್ಸ್ನೊಳಗೆ ಇರುತ್ತೆ. ಯಾವುದು? ಮೈನಾರಿಟಿ ಚಾರ್ಜ್ ಅದಕ್ಕೇನೋ ಕರೆಂಟ್ ಅಂತಾರಲ್ಲ, ಅದಕ್ಕೆ ಡ್ರಿಫ್ಟ್ ಕರೆಂಟ್. ಡ್ರಿಫ್ಟ್ ಅಂತ ಯಾಕಂತಾರೆ ಗೊತ್ತಲ್ಲ ಅದಕ್ಕೆ? ಇದು ಆ್ಯಕ್ಚುಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನೊಳಗೆ ಡ್ರಿಫ್ಟ್ ಕರೆಂಟ್ ಅಂತ ಒಂದು ಟಾಪಿಕ್ ಬರ್ತೈತೆ. ಡ್ರಿಫ್ಟ್ ಅಂದರೆ ಜಗ್ಗಲ್ಪಟ್ಟು ದರ ಎಳ್ಕೊಂಡು ಹೋಗೋದು ಅಂತಾರಲ್ಲ, ದರ ಎಳ್ಕೊಂಡು ಹೋಗೋದು ಗೊತ್ತೆ ನೀವು? ಹಂಗೆ ಈ ಅಟ್ರಾಕ್ಷನ್ನಿಂದ ಒಂಚೂರು ಹಿಂಗೆ ಜಕ್ಕೊಂಡಂಗಾಗಿ ಈ ಕಡೆ ಜಕ್ಕೊಂಡಂಗಾಗಿ ಅಲ್ಲೇ ಇಷ್ಟ ಹಿಂಗೆ ಹೋದ್ರೆ ಡ್ರಿಫ್ಟ್ ಕರೆಂಟ್ ಅದ. ದ್ಯಾಟ್ ಡ್ರಿಫ್ಟ್ ಕರೆಂಟ್ ಈಸ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ರಿವರ್ಸ್ ಬಯಾಸ್ನೊಳಗೆ ನಾವೊಂದು ಹೇಳ್ತೀನಿ, ಮತ್ತೆ ಟ್ರೂ ಆರ್ ಫಾಲ್ಸ್ ಹೇಳಬೇಕು. ಹೇಳ್ತೀರಿ? ಡ್ಯೂರಿಂಗ್ ರಿವರ್ಸ್ ಬಯಾಸ್ whatever current is present, that current is called diffusion current. False. Then what it is called? False.
ಆ ಡ್ರಿಫ್ಟ್ ಕರೆಂಟ್ ಆ್ಯಕ್ಚುಲಿ ಟ್ರೂ, ಆದ್ರೆ ಅದು ಫಾಲ್ಸ್. ಹುಚ್ಚರಂಗೆ ಮಾತಾಡಿದ್ರೆ ನಾವು ಎದ್ದು ಹೋಗ್ತೀವಿ ಸರ್ ಇಲ್ಲಿಂದ. ಇಟ್ ಈಸ್ ಆ್ಯಕ್ಚುಲಿ ಡ್ರಿಫ್ಟ್ ಕರೆಂಟ್, ಬಟ್ ಇಟ್ ಈಸ್ ಗಿವನ್ ಅನದರ್ ನೇಮ್ ಇನ್ ಕೇಸ್ ಆಫ್ ರಿವರ್ಸ್ ಬಯಾಸ್. ರಿವರ್ಸ್ ಬಯಾಸ್ ಇದ್ದಾಗ ಡ್ರಿಫ್ಟ್ ಕರೆಂಟಿಗೆ ಡ್ರಿಫ್ಟ್ ಕರೆಂಟ್ ಅನ್ನಂಗಿಲ್ಲ ನಾವು. ಡ್ರಿಫ್ಟ್ ಕರೆಂಟ್ ಅದಕ್ಕೊಂದು ಹೊಸ ಹೆಸರು ಕೊಡ್ತಾರೆ, ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಯಾಕೆ ಹಿಂಗೆ ಅಂತಾರಂತ ಹೇಳ್ತೇನೆ, ಹ್ಞೂ ಅನ್ರಿ ಫಸ್ಟ್ಗೆ. ಇನ್ನೊಮ್ಮೆ ರಿವರ್ಸ್ ಬಯಾಸ್ನಾಗ ಮೆಜಾರಿಟಿ ಆ ಕಡೆ ಈ ಕಡೆ ಹೋಗ್ಬೋದನು? ಯಾರು ಹೋಗ್ಬೋದು? ಹಾಂ, ಆ ಮೈನಾರಿಟಿಯನ್ನು ಆ ಕಡೆ ಈ ಕಡೆ ಹೋಗ್ತಾವಲ್ಲ, ಮೈಕ್ರೋ ಆಂಪಿಯರ್ನಾಗ ಒಂದು ತಟಗ್ ಇಷ್ಟು ಕರೆಂಟ್ ಇರ್ತೈತಲ್ಲ, ಅದಕ್ಕೆ ಆ್ಯಕ್ಚುಲಿ ಏನನ್ಬೇಕು? ಅದು ಡ್ರಿಫ್ಟ್ ಕರೆಂಟಿಗೆ ಹೊಸ ಹೆಸರು ರಿವರ್ಸ್ ಬಯಾಸ್ನಾಗ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಒಂದೇದ್ದು ಅದಕ್ಕೆ ರಿವರ್ಸ್ ಅನ್ನೋ ವರ್ಡ್ ಇದಕ್ಕೆ ಯೂಸ್ ಮಾಡ್ತಾರೆ. ರಿವರ್ಸ್ ಬಯಾಸ್ನಾಗ ಬರುವಂಥ ಕರೆಂಟು ರಿವರ್ಸ್ ಕರೆಂಟು. ಸ್ಯಾಚುರೇಷನ್ ಯಾಕೆ ಅಂದ್ರೆ, ಸ್ಯಾಚುರೇಷನ್ ಈಸ್ the word saturation means something, we say something has reached saturation when it has reached its maximum capacity. Like 10 ಗಂಟೆಯಿಂದ ಸರ್ ಕ್ಲಾಸ್ ಕೇಳಿ 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 ವಿ ಹ್ಯಾವ್ ಆ್ಯಕ್ಚುಲಿ ರೀಚ್ಡ್ ಅವರ್ ಸ್ಯಾಚುರೇಷನ್. ಅದಕ್ಕೆ ನಾವು ಏನು ಮಾಡ್ತೀವಿ, ಸ್ವಲ್ಪ ಜೋಕ್ ಮಾಡ್ತೀವಿ ಕ್ಲಾಸ್ನಾಗ. ಅವು ಜೋಕ್ ಮಾಡಿದ್ರು ಏನಾಗ್ತೈತಿ, ನಗಕ್ಕಂತ ಹಿಂಗೆ ಅಳಗಾಡ್ತಿರಲ್ಲ, ಅವಾಗ ಅವು ಟಾಪಿಕ್ ಸ್ವಲ್ಪ ಕೆಳಗಿಳಿತಾವೆ. ನಾವು ಅಷ್ಟಾಗ ಇನ್ನು ಸ್ವಲ್ಪ ಹಾಕ್ಬೋದು. ಮತ್ತು ಇವು ಉಪ್ಪಿನ ಡಬ್ಬಿ ಹಾಕ್ತಿರ್ತಾರೆ ನೋಡ್ರಿ ಮನ್ಯಾಗ, ಹಿಂಗೆ ಹಾಕಿ ಹಿಂಗೆ ಡಗ್ 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 ಸರ್ ಇನ್ನು ಸ್ವಲ್ಪ ಹಿಡಿತೈತೆ. ಏನು ಮಾಡೋದು? ಸ್ಯಾಚುರೇಷನ್ ಅಂದ್ರೆ ಇಫ್ ಸಮಥಿಂಗ್ ರೀಚಸ್ ಇಟ್ಸ್ ಮ್ಯಾಕ್ಸಿಮಮ್ ಲಿಮಿಟ್. ಫಸ್ಟ್ ಟೈಮ್ ಸ್ಯಾಚುರೇಷನ್ ಮೇ ಬಿ ನೀವು ಸ್ಕೂಲ್ನೊಳಗೆ ಕಲ್ತಿರ್ತೀರಿ. ಏನಂದ್ರೆ, ಟೇಕ್ ಅ ಗ್ಲಾಸ್ ಆಫ್ ವಾಟರ್, ಪುಟ್ ಆ್ಯಡ್ ಸಮ್ ಶುಗರ್. ಶುಗರ್ ಇದ್ರೆ ನಿಮಗೆ ಸಾಲ್ಟ್ ಹಾಕೋರಿ, ಬಿ ಪಿ ಇದ್ರೆ ಶುಗರ್ ಹಾಕೋರಿ, ಎರಡು ಇದ್ರೆ ಎಕ್ಸ್ಪೆರಿಮೆಂಟ್ ಕ್ಯಾನ್ಸಲ್. ಸೊ ಅದನ್ನು ಹಾಕಿ ತಿರುಗಿಸ್ಕೊಂತ ಹೋಗ್ರಿ. ಆ್ಯಡ್ ಒನ್ ಮೋರ್ ಸ್ಪೂನ್, ಆ್ಯಡ್ ಒನ್ ಮೋರ್ ಸ್ಪೂನ್ ಅಂಟಿಲ್ ಇಟ್ ಡಸ್ ನಾಟ್ ಡಿಸಾಲ್ವ್. ವೆನ್ ಇಟ್ ಡಸ್ ನಾಟ್ ಡಿಸಾಲ್ವ್ ದೆನ್ ವಿ ಸೇ ದ್ಯಾಟ್ ದ ವಾಟರ್, ದ ಸಾಲ್ವೆಂಟ್ ಹ್ಯಾಸ್ ರೀಚ್ಡ್ ಇಟ್ಸ್ ಸ್ಯಾಚುರೇಷನ್ ಅಂತ ಹಿಂಗೆ ಹೇಳ್ತಾರೆ. ಮ್ಯಾಕ್ಸಿಮಮ್ ರೀಚ್ ಆತ. ಇದಕ್ಕೆ ರಿವರ್ಸ್ ಕರೆಂಟಿಗೆ ಬರೀ ರಿವರ್ಸ್ ಕರೆಂಟ್ ಅನ್ಬೋದಾಗಿತ್ತು. ಡ್ರಿಫ್ಟ್ ಕರೆಂಟಿಗೆ ಇನ್ನೊಂದು ಹೆಸರದು, ಅದಕ್ಕೆ ರಿವರ್ಸ್ ಕರೆಂಟ್ ಅನ್ಬೋದಾಗಿತ್ತು. ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಯಾಕೆ ಕರೀತಾರ ಅಂದ್ರೆ, ಅದರ ವ್ಯಾಲ್ಯೂ ಈಗ ಲೈಕ್ 5 ಮೈಕ್ರೋ ಆಂಪಿಯರ್ ಇತ್ತು ಅಂತ. ಇಟ್ ವಿಲ್ ಬಿ ಇನ್ ಮೈಕ್ರೋ ಆಂಪಿಯರ್ಸ್ ಅಂತ ಹೇಳಿದ್ದೆ. ಮೈಕ್ರೋ ಅಂದ್ರೆ 5 ಫಾರ್ ಎಕ್ಸಾಂಪಲ್ 5 × 10⁻⁻6 ಆಂಪಿಯರ್. ಮೈನ್ಯೂಟ್ ಕರೆಂಟ್ ಅದು, ಸಣ್ಣದು. ಅದೇನು ವ್ಯಾಲ್ಯೂ ಇರ್ತೈತಲ್ಲ, 5 ಮೈಕ್ರೋ ಆಂಪಿಯರ್ ಐತೆ ಅಂತಿಕೋರಿ ವ್ಯಾಲ್ಯೂ. ಏನು ವ್ಯಾಲ್ಯೂ ಸರ್? ಇಲ್ಲಿಂದ ಇಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಗೋದು, ಈ ಕಡೆಯಿಂದ ಈ ಕಡೆ ಹೋಗೋದು, ಸಣ್ಣ ವ್ಯಾಲ್ಯೂ ಐತಿ. ಆ ಸಣ್ಣ ವ್ಯಾಲ್ಯೂ ಏನು 5 ಅಂತ ಇರ್ತೈತಲ್ಲ, ದ್ಯಾಟ್ ಡಸ್ ನಾಟ್ ಚೇಂಜ್. ಒಂದು ಮ್ಯಾಕ್ಸಿಮಮ್ ರೀಚ್ ಆಗಿ ಅಷ್ಟೇ ಉಳಿದು ಬಿಡ್ತೈತೆ. 6 ಮೈಕ್ರೋ ಆಂಪಿಯರ್, 7 ಮೈಕ್ರೋ ಆಂಪಿಯರ್ ಹಿಂಗೆ ಹಾಕೊಂತ ಹೋಗಂಗಿಲ್ಲ. ಅನ್ಲೆಸ್ ಬ್ರೇಕ್ ಡೌನ್ ಆಗೋ ತನಕ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಷ್ಟೇ ಉಳಿತೈತೆ. ಬ್ರೇಕ್ ಡೌನ್ ಅದನ್ನು ಹೇಳಿಲ್ಲ ಇನ್ನು. ಬ್ರೇಕ್ ಡೌನ್ ಬಗ್ಗೆ ಹೇಳ್ತೀನಿ ಈಗ. ಬ್ರೇಕ್ ಡೌನ್ ಆಯ್ತು ಅಂದ್ರೆ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಲ್ಲ, ಪಿ ಎನ್ ಜಂಕ್ಷನ್ನ ಎಕ್ಸಿಸ್ಟ್ ಆಗಂಗಿಲ್ಲ, ಸುಟ್ಟು ಹೋಗ್ತೈತೆ, ಬರ್ನ್ ಆಗ್ತೈತೆ. ಏನು ಸರ್ ಇನ್ನೂ ಮಾತಾಡ್ತೀರಿ ನೀವು? ಓಕೆ, ಈಗ ನಾವು ಏನು ಅರ್ಥ ಮಾಡ್ಕೋಬೇಕು? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿವರ್ಸ್ ಬಯಾಸ್? ರಿವರ್ಸ್ ಬಯಾಸ್ನೊಳಗೆ ಪಿ ಟೈಪ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್, ಎನ್ ಟೈಪ್ ಈಸ್ ಕನೆಕ್ಟೆಡ್ ಟು ದ ಬ್ಯಾರಿಯರ್ ಪೊಟೆನ್ಷಿಯಲ್ ವಿಲ್ ಇನ್ಕ್ರೀಸ್ and the flow of majority charge carriers is further decreased, and we can say almost there is no movement of majority charge carriers. However, minority charge carriers can move across the junction, and that is called drift current, which will be in microamperes. Here it is called as reverse saturation current because it has a maximum value. ತಿಳಿತ್ರಿ? ಈಗ ರಿವರ್ಸ್ ಬಯಾಸ್ ಆ್ಯಕ್ಚುಲಿ ಟಾಪಿಕ್ ಮುಗೀತು. ಆ ರಿವರ್ಸ್ ಬಯಾಸ್ನೊಳಗೆ ದೆರ್ ಈಸ್ ಸಮಥಿಂಗ್, ಒಂದೇನೋ ಇನ್ಸಿಡೆಂಟ್ ಆಗ್ತೈತಿ, ಒಂದು ಘಟನೆ, ಇವೆಂಟ್ ಆಗ್ತೈತಿ. ಏನದಕ್ಕೆ ಏನು ಕರೀತಾರೆ? ಬ್ರೇಕ್ ಡೌನ್. ಏನು ಬ್ರೇಕ್ ಡೌನ್ ಅಂತ ಹೇಳ್ತೇನೆ. ನಿಮ್ಗೆ ನೆನಪಿದ್ರೆ ಸ್ಟಾರ್ಟಿಂಗ್ ನಾ ಇಲ್ಲಿ ಎಷ್ಟು ಬರೋದೇನು ರೀ ವ್ಯಾಲ್ಯೂ? 25 ವೋಲ್ಟ್. ಈಗ ಎಷ್ಟು ಬರೋದೇನೆ? ಹಾಂ, ಈಗ ಇನ್ನೂ 70 ವೋಲ್ಟ್ ಮಾಡಿದಂತ ಇನ್ನೂ ಆಸೆ ಮಾಡಿ ಬ್ಯಾರಿಯರ್ ಇನ್ನೂ ದೊಡ್ಡದು ಮಾಡು ಹಿಂಗೆ ಮಾಡ್ಕೊಂಡು ಹೋದ್ರಿ ಅಂತಿಕೋರಿ. ಈಗ ಒಂದು ರೀತಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ನೊಳಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಇಲಾಸ್ಟಿಸಿಟಿ ಇರ್ತೈತಲ್ಲ ರಬ್ಬರ್ ಬ್ಯಾಂಡಿಗೆ, ಜಗ್ದಿನಿ ಹೇಳ್ತೀನಿ ಛಟ್ ಅಂತ ತೆಲಿಗತ್ತೆ. ಹಂಗೆ ಇಲ್ಲಿ ಛಟ್ ಹೆಂಗೆ ಅಂತೈತೆ ಅಂತ ಹೇಳ್ತೀನಿ.
ಸೊ ಇದು ಬ್ಯಾರಿಯರ್ ಇನ್ಕ್ರೀಸ್ ಹಾಕೊಂತ ಹೋದ್ರೆ ಆಗೋದು ಗೊತ್ತನ. ಈ ಎಲೆಕ್ಟ್ರಾನ್ಸ್ ಇಷ್ಟೊಂದವಿಲ್ರಿ ಈಗ. ಹಾಂ, ಇವೆಲ್ಲ ಎಲ್ಲಿಂದ ಬಂದವು? ಪಾಕಿಸ್ತಾನ ಎನ್ ಟೈಪಿಂದ ಬಂದವು ಸರ್. ಇದು ನೋಡ್ರಿ ಸರ್, ಇದು ಪಾಕಿಸ್ತಾನ, ಇದು ಇಂಡಿಯಾ, INDI. ಓಕೆ, ಹಂಗಲ್ಲಿದೆ ಸರ್. ಯಾಕಂದ್ರೆ ಮತ್ತೆ ನಿನ್ನ ಪಾರ್ಟಿಷನ್ ಬಗ್ಗೆ ನೀವು ಮಾತಾಡಿದ್ರಿ. ಹಾಂ, ಬಿಡ್ರಿ, ಹಂಗಲ್ಲ. ಈಗ ಈ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂದವು? ಎನ್ ಟೈಪ್. ಯಾಕೆ ಬಂದವು? ಯಾರು ಗೊತ್ತು? ನೀವು ಹೇಳ್ಬೇಕು ಸರ್. ನಾ ಹೇಳಿದ್ದೀನಿ ಎಲ್ಲ ಕಲಿಸ್ರಿ ನಮಗಂತ. ಯಾಕೆ ಬಂದವಂದ್ರೆ ದೀಸ್ ಎಲೆಕ್ಟ್ರಾನ್ಸ್ ಹ್ಯಾವ್ ಗಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಟೈಪ್ ಆರ್ ಹಾಂ ಹೋಲ್ಸ್, ಇಲ್ಲಿರೋಂಥ ಹೋಲ್ಸ್ಗೆ ಪಿ ಟೈಪಿಗೆ ಅಟ್ರಾಕ್ಟ್ ಆಗಿ ಇಲ್ಲಿದ್ದಷ್ಟು ಇಲ್ಲಿ ಬಂದವು. ಈ ಎಲ್ಲ ಎಲೆಕ್ಟ್ರಾನ್ಸ್ನೊಳಗೆ ಒಂದು ಎಲೆಕ್ಟ್ರಾನ್ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಅಂತಿಕೋರಿ, ಉಳಿದದ್ದು ಕಂಪಲ್ಸಿವ್ ಆ್ಯಕ್ಷನ್ ಮಾಡ್ತೈತಿ. ಇದು ಕಾನ್ಸಿಯಸ್ ಆ್ಯಕ್ಷನ್ ಮಾಡಿ ವಿಚಾರ ಮಾಡಿ ಎಲ್ಲ ಏನೋ ಮಾಡಿಬಿಡಂಗಿಲ್ಲ. ಇದು ಇಂಟೆಲಿಜೆಂಟ್ ಐತಿ. ಏನು ಸರ್ ಹುಚ್ಚಂಗೆ ಮಾತಾಡ್ತೀರಿ ನೀವು? ಇದು ಇಂಟೆಲಿಜೆಂಟ್ ಎಲೆಕ್ಟ್ರಾನ್ ಐತಲ್ಲ, ಇದು ಇವ್ರೆಲ್ಲರಿಗೂ ಸೇರಿ ಲೇ ಕೇಳ್ರಿಲ್ಲೇ, ನಂಗೇನೋ ಹೇಳ್ಬೇಕಾಗಿತ್ತು ನೀವು ಇಷ್ಟ್ರಿಗೂ. ನಾವೆಲ್ಲರೂ ಪಿ ಟೈಪ್ ಕಡೆ ಯಾಕೆ ಬಂದೀವಿ ಹೇಳಿ? ಅಲ್ಲಿ ಹೋಲ್ಸ್ ಅದಾವ, ಪಾಸಿಟಿವ್ ಚಾರ್ಜ್ ಅಂತ ಹೇಳಿ. ಸ್ವಲ್ಪ ಆ ಕಡೆ ಹೋಲ್ ನೋಡ್ರಲ್ಲೇ, ಅಲ್ಲೇ ಹೋಲ್ಸ್ ಜಾಸ್ತಿ ಆಗ್ಯಾವ. ನಾವೆಲ್ಲಿದ್ವಲ್ಲ ಅಲ್ಲೇ ಹೋಲ್ ಜಾಸ್ತಿ ಆಗ್ಯಾವ. ಈ ಕಡೆ ಯಾಕೆ ಬರತ್ತೆ ನಡ್ರಲ್ಲೇ ಅಂತಾವ ಇಷ್ಟು ಸೇರಿ ಒಮ್ಮೆ ಬರಾಗ್ಬಿಡ್ತಾವೆ ಹಿಂಗೆ. ಸಿಮಿಲರ್ಲಿ ಈ ಕಡೆ ಇಷ್ಟು ಹೋಲ್ಸ್ನೊಳಗೆ ಒಂದು ಇಂಟೆಲಿಜೆಂಟ್ ಹೋಲ್ ಇರ್ತೈತಿ. ಅದು ಈ ಕಡೆ ಯಾಕೆ ಬಂದಿವ್ಲಿ ನಾವು? ಎಲೆಕ್ಟ್ರಾನ್ಸ್ ಅದಾವ ಅಂತ ಹೇಳಿ. ಆ ಕಡೆ ಹೋಲ್ ನೋಡು, ಹಿಂಗೆ ಯಾರೂ ಮಾತಾಡಂಗಿಲ್ಲ. ಅಲ್ಲಿ ಏನಾಗ್ತೈತಿ ಅಂದ್ರೆ ಬ್ಯಾರಿಯರ್ ಒಳಗನ ಅಟ್ರಾಕ್ಷನ್ ಬಂದ್ಬಿಡ್ತೈತಿ. ಈಗ ಇಫ್ ದ ಬ್ಯಾರಿಯರ್ ಗೆಟ್ಸ್ ಟೂ ಬಿಗ್, ಟೂ ಲಾರ್ಜ್, ಪೊಟೆನ್ಷಿಯಲ್ ಇನ್ಕ್ರೀಸ್ ಹಾಕೊಂತ ಹೋತಂದ್ರೆ ಇನ್ಸೈಡ್ ದ ಬ್ಯಾರಿಯರ್ ಅಟ್ರಾಕ್ಷನ್ ಬಿಟ್ವೀನ್ ಹೋಲ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಆಗಿ ಕೊಲ್ಯಾಪ್ಸ್ ಆಗಿಬಿಡ್ತೈತೆ. ಅದು ಇಷ್ಟು ಹಿಂಗೆ ಎಲೆಕ್ಟ್ರಾನ್ಸ್ ಇಲ್ಲಿಂದ ಆ ಡ್ರಿಫ್ಟ್ ಕರೆಂಟ್ ಒಮ್ಮಿದೊಮ್ಮಿಕ್ಲೆ ಇನ್ಕ್ರೀಸ್ ಆಗಿ ಹೊಂಟೈತಿ. ಮೈಕ್ರೋ ಆಂಪಿಯರ್ ಇದ್ದಿದ್ದು ಮಿಲಿ ಆಂಪಿಯರ್ನಾಗ ಎಂಟರ್ ಆಗೋ ಲೆವೆಲ್ಗೆ ಒಮ್ಮಿದೊಮ್ಮಿಕ್ಲೆ ಇನ್ಕ್ರೀಸ್ ಆಗೋದ್ರಿಂದ, ಸಡನ್ ಇನ್ಕ್ರೀಸ್ ಆಗೋದ್ರಿಂದ ಹೀಟ್ ಪ್ರೊಡ್ಯೂಸ್ ಆಗಿ, ಕೊಲ್ಯೂಷನ್ ಆಗಿ, ಎನರ್ಜಿ ರಿಲೀಸ್ ಆಗಿ, ಇದು ಸಮ್ಟೈಮ್ಸ್ ದ ಡಯೋಡ್ ವಿಲ್ ಬರ್ನ್ ಔಟ್. ಮುಂದೆ ಅದನ್ನು ನೀವು ಎದಕ್ಕೂ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನೀವು ಒಂದು ಶಾಪಿಗೆ ಹೋಗಿರಿ ಅಂತಿಕೋರಿ, ಅಂಗಡಿಗೆ ಹೋಗಿರಿ, ಅಣ್ಣ ಡಯೋಡ್ ಕೊಡೊಂದು, ಹಿಂಗೆ ಯಾರು ಹೋಗಿಲ್ಲ, ಒಂದು ಡಯೋಡ್ ಕೊಡು ಅಂತ ಕೊಟ್ರು. ಅವಾಗ ಕೊಡ್ಬೇಕಾರೆ ಆ ಶಾಪ್ನವ ಅಂಗಡಿ ಶಾಣೆ ಇದ್ನಂದ್ರೆ ಏನು ಹೇಳ್ತಾನೆ ಗೊತ್ತನ? ನೀ ಇದನ್ನು ಫಾರ್ವರ್ಡ್ ಬಯಾಸ್ ಯೂಸ್ ಮಾಡವ ಏನು ರಿವರ್ಸ್ ಬಯಾಸ್? ಎರಡೂ ರೀ. ಹಂಗೆ ರಿವರ್ಸ್ ಬಯಾಸ್ ಯೂಸ್ ಮಾಡೋದಿದ್ರೆ 70 ವೋಲ್ಟ್ ನೀ ತನಕ ಹೋದೆ ಅಂತಿಕೋ, ಬ್ರೆಡ್ ಡೌನ್ ಆಗ್ತೈತೆ, ಅದ್ರ ಒಳಗೆ ಯೂಸ್ ಮಾಡ್ಕೋ. ಆಮೇಲೆ ಸುಟ್ಟು ಬೇರೆ ಕೊಡು ಅಂತ ನನ್ನ ಕಡೆ ಬರೋಕೆ ಹೋಗ್ಬೇಡ. ತಿಳಿತ್ರಿ? ವೆನೆವರ್ ದ ಡಯೋಡ್ ಈಸ್ ಯೂಸ್ಡ್ ಇನ್ reverse bias condition, one thing that we need to take care is we need to operate that reverse bias within certain voltage which is called as breakdown voltage. Reverse breakdown voltage VBR ಅಂತ ಬರೀತಾರೆ ಇದಕ್ಕೆ. ರಿವರ್ಸ್ ಬ್ರೇಕ್ಡೌನ್ ವೋಲ್ಟೇಜ್ ಅದು ರೀಚ್ ಆಗ್ಬಿಡುತ್ತಂದ್ರೆ, ಸ್ಟಾರ್ಟಿಂಗ್ ನಾನು 25 ಇಟ್ಟಿದ್ದೆ, ಅವಾಗ ಬ್ಯಾರಿಯರ್ ಇಷ್ಟಾತ, 50 ಇಟ್ಟಿದ್ವಿ, ಇಷ್ಟಾತ, 70 ಇಟ್ಟುಕೊಳ್ಳಿ ಧಡಲ್ ಅಂತ ಹಿಂಗೆ ಬಂದ್ಬಿಟ್ಟು. ಸೊ ಆ 70ಗೆ ರಿವರ್ಸ್ ಬ್ರೇಕ್ಡೌನ್ ವೋಲ್ಟೇಜ್ ಸಿಂಪಲ್ ಬ್ರೇಕ್ಡೌನ್ ವೋಲ್ಟೇಜ್ ಅಂತ ಕರೀತಾರೆ. ತಿಳಿತ್ರಿ? ಅದು ರೀಚ್ ಆತಂದ್ರೆ ಸಡನ್ ಆಗಿ ಈ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಏನು 5 ಮೈಕ್ರೋ ಆಂಪಿಯರ್ ಫಿಕ್ಸ್ ನಾವು ಚೇಂಜ್ ಆಗಂಗಿಲ್ಲ ಅಂತ ಹಿಂಗೆ ಕೂತಿತ್ತಲ್ಲ, ಒಮ್ಮಿದೊಂಕ್ಲೆ ಇಂಕ್ರೀಸ್ ಆಕೊಂಡು ಹೋಗಿ ಎಂಟೈರ್ PN ಜಂಕ್ಷನ್ ಬರ್ನ್ಔಟ್ ಆಗೋ ಚಾನ್ಸಸ್ ಇರ್ತಾವೆ. ಗೊತ್ತಾತ್ರಿ ಇದು? ಸೊ ಇಷ್ಟ ಆದ. ಇಲ್ಲೇ ಮತ್ತು ಹಂಗೆ ಗ್ರಾಫ್ ಕೊಟ್ಟಿರ್ತಾರೆ ನೋಡ್ರಿ, ಎರಡು ಈ ರೀತಿ ಆದ್ಮೇಲೆ ಸೈಡಿಗೆ ಒಂದು ಡ್ರಾ ಮಾಡಿರ್ತಾರೆ. ಫಸ್ಟಿಗೆ ಹಿಂಗೈತಿ, ಆಮೇಲೆ ಜಾಸ್ತಿ ಆಗುತ್ತಂತ. ಯಾಕೆ ಜಾಸ್ತಿ ಆಗುತ್ತೆ ಹೇಳ್ರಿ? ಈಗ ಇಲ್ಲೇ ಈ ಜಂಕ್ಷನ್ ಪೊಟೆನ್ಷಿಯಲಿಗೆ ನೀವು ಇಲ್ಲಿ ಬ್ಯಾಟ್ರಿ ಏನು ಕನೆಕ್ಟ್ ಮಾಡಿರ್ತಾರೆ, ಅದರ ಪೊಟೆನ್ಷಿಯಲ್ ಆ್ಯಡ್ ಹಾಕೊಂತ ಹೋಗ್ತೈತೆ. ಸೊ ಅದಕ್ಕೆ ಹಿಂಗಿರುತ್ತೆ, ಆಮೇಲೆ ಹಿಂಗೆ ಆಗ್ತೈತೆ ಅಂತ. ಅದು ಯಾಕೆ ಹಿಂಗೆ ಅಂತ ಅನ್ನೋದು ಹೇಳ್ತೀನ ನೋಡೋಣ. ಸೊ ಇದು ರಿವರ್ಸ್ ಬಯಾಸ್. ಕ್ಲಿಯರ್ ಆತ್ರಿ ಇದು? ನೆಕ್ಸ್ಟ್ ಟಾಪಿಕ್ ಏನೈತಿ ಈಗ? ಸಾಕೀಗ ಏನೈತಂತ ಹಂಗೆ ನೋಡೋಣ. ಓ ಇದಾ? ಈಗೇನು ಮಾಡತ್ತೀವಂದ್ರೆ ಸಮೀಕರಣ. ಓ ಇದಾ? ಹಾಂ, ಇದೊಂದು ಹೇಳಿ ಮುಗಿಸ್ತಂತೇಳಿ. ಈಗ ಒಂದು ನಿಮಿಷ, ಇದು ಎದ್ರ ಸಿಂಬಲ್?
ಈ ಬ್ಯಾಟ್ರಿ ಸಿಂಬಲ್ನ ಹಾಕಿದ್ದು ಅದ್ರಾಗ ಬಂದೈತೆ ಅನ್ನೋದು ಕ್ಯಾಮ್ರಾದಾಗ ಕಾಣಿಸುತ್ತೇನೆ ಎಲ್ಲಿ ತನಕ ಮಾರ್ಗ ಮಾಡ್ಕೊಂಡಿದ್ದಿಲ್ಲ ನಾನು ಅದಕ್ಕೆ ಬಂದೈತಿಲ್ಲ ರೀ ಇನ್ನೂ ಅಲ್ಲಿ ತನಕ ಬಂದೈತಿಲ್ಲ ರೀ ಹಾಂ ಸೊ ಎದ್ರ ಸಿಂಬಲ್ ಇದು ಅನ್ಬೇಕು ಹಾಂ ಧನ್ಯವಾದ. ಪ್ರತಿ ಸರ್ತಿ ನೀವು ಫಿಸಿಕ್ಸ್ದು ಸರ್ಕಿಟ್ಸ್ ಮುಂದೆ ಬರ್ತಾವೆ ಅವಾಗ ಬ್ಯಾಟರಿ ಅಂತ ಬರೆಯಂಗಿಲ್ಲ ಅವರು ಹಿಂಗೆ ಹಾಕ್ತಾರೆ ಇಷ್ಟ. ಇದು ಯಾರಿಗಾರ ಗೊತ್ತಾ? ಓ ಹೌದು ಗೊತ್ತದ ನಿಮ್ಗೆ. ಓಕೆ ಹಂಗೆ ಇದು ಕೆಪಾಸಿಟರ್ ಇಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಚಾಪ್ಟರ್ ಏನು ನಡೆದೈತಲ್ಲ ನಮ್ದು ಅದ್ರ ಸೆಕೆಂಡ್ ಹಾಫ್ನಾಗ ಬರುತ್ತಿದೆ ಇನ್ನೂ ಬಂದಿಲ್ಲ ಬರ್ತೈತಿ. ಹಾಂ ಹಂಗೆ ಸರ್ಕಿಟ್ ಸಿಂಬಲ್ ಅಂತ ಇರ್ತಾವೆ ಎಲ್ಲದಕ್ಕೂ. ಹಂಗೆ ಪಿ ಎನ್ ಜಂಕ್ಷನಿಗೆ ನೆಕ್ಸ್ಟ್ ಟೈಮ್ ಪಿ ಎನ್ ಜಂಕ್ಷನ್ ಡ್ರಾ ಮಾಡ್ರಿ ಅಂತ ಅಂದ್ಕೊಳ್ಳಿ ಅದಕ್ಕೆ ಹಾಂ ಹಿಂಗೆ ಮಾಡ್ಕೊಂಡು ಕೊಡು ಬದಲಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಬ್ಯಾರೆ ಮಾಡಿ ಹಿಂಗೆ ಮಾಡಿ ಹೀಗೆಲ್ಲ ಮಾಡೋ ಬದಲಿ ಇದಕ್ಕೊಂದು ಸರ್ಕಿಟ್ ಸಿಂಬಲ್ ಐತಿ. ಅದು ಸರ್ಕಿಟ್ ಸಿಂಬಲ್ ಹೆಂಗಂದ್ರೆ ಇಲ್ಲಿ ನೋಡ್ರಿ ಹೆಂಗೆ ಡ್ರಾ ಮಾಡ್ಬೇಕು, ಇದೊಂದು ಟ್ರಯಾಂಗಲ್ ಗತೆ ಮಾಡ್ಬೇಕು ಹಿಂಗೆ ಆ್ಯರೋ ಗತೆ ಆ್ಯರೋ. ಆ್ಯಕ್ಚುಲಿ ಅದು ಆ್ಯರೋನ ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸಿರ್ತದೆ. ಮುಂದೆ ಹಿಂಗೊಂದು ಗೀಟ್ ಹಾಕ್ಬೇಕು, ಒಂದು ಆ್ಯರೋ ಒಂದು ಗೀಟ್. ಇದ್ರಾಗ ಇದಕ್ಕೆ ನಾ ಸದ್ಯ ಟ್ರಯಾಂಗಲ್ ಅಂತೀನಿ, ಹಂಗೆ ಸುಮ್ಮನೆ ಟ್ರಯಾಂಗಲ್ ಅಂತ ಕರಿತೀನಿ ನಾನು. ಟ್ರಯಾಂಗಲ್ ಶೇಪ್ ರೆಪ್ರೆಸೆಂಟ್ಸ್ ಪಿ ಟೈಪ್, ದ ಗೀಟ್ ರೆಪ್ರೆಸೆಂಟ್ಸ್ ಎನ್ ಟೈಪ್. ಆ್ಯಕ್ಚುಲಿ ಇದೊಂದು ಆ್ಯರೋ, ಇದು ಡೈರೆಕ್ಷನ್ ಆಫ್ ಕರೆಂಟ್ ಹೇಳ್ತೈತೆ. ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಪಿ ಎನ್ ಜಂಕ್ಷನ್ ಈಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಯಾವಾಗಲೂ ಡೈರೆಕ್ಷನ್ ಆಫ್ ಕರೆಂಟ್ ಪಾಸಿಟಿವ್ ಇಂದ ನೆಗೆಟಿವ್ ತಗೊಂತೀವಿ. ಪಾಸಿಟಿವ್ ಹೆಂಗೆ ಮೂವ್ ಆಗ್ತಾವೆ ಹಂಗೆ. ತಡ್ರಿ ಒಂದು ನಿಮಿಷ, ಇದನ್ನು ಆಲ್ರೆಡಿ ಹೇಳೀನಿ ನಾನು, ಇನ್ನೊಂದು ಸರ್ತಿ ಹೇಳ್ತೀನಿ. ಇದೊಂದು ಪಿ ಎನ್ ಜಂಕ್ಷನ್ ತೊಗೊಂಡ್ರೆ ಇದು ಪಿ ಟೈಪ್, ಇದು ಎನ್ ಟೈಪ್. ನಾ ಇಲ್ಲಿ ಯಾವ ಬಯಾಸ್ ಮಾಡಿದೆ ಅಂತ ಹೇಳ್ಬೇಕಾ ಈಗ ಪಟಕ್ಕಂತ? ಸರಿ ಸರ್ ಹೇಳ್ತೀವಿ, ಬಡ ಡ್ರಾ ಮಾಡಿ ಸರ್ ನೀವು ಅಂತ. ಹಾಂ ಯಾವುದಿದು? ಫಾರ್ವರ್ಡ್ ಬಯಾಸ್. ಹೌದಾ? ಸೊ ಫಾರ್ವರ್ಡ್ ಬಯಾಸ್ ಮಾಡಿದ ತಕ್ಷಣ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಮೂವ್ ಆಗ್ತಾವೆ, ಏನು ಮೂವ್ ಆಗಂಗಿಲ್ಲ? ಆಗ್ತಾವೆ, ಬ್ಯಾರಿಯರ್ ಬ್ರೇಕ್ ಆಗಿ ಮೂವ್ ಆಗ್ತಾವೆ. ಹೋಲ್ಸ್ ಪಿ ಟೈಪ್ನಿಂದ ಎನ್ ಟೈಪ್ ಕಡೆ ಹೋಗ್ತಾವೆ. ಅದಕ್ಕೆ ಈ ಹೋಲ್ಸ್ನಿಂದ ಬರುವಂಥ ಕರೆಂಟಿನ ಡೈರೆಕ್ಷನ್ ಐ ಹೆಚ್ ಹಿಂಗೆ ಎಕಡೆ ಪಿ ಟೈಪ್ನಿಂದ ಎನ್ ಟೈಪ್. ಕರೆಂಟ್ ಡ್ಯೂ ಟು ಹೋಲ್ಸ್ ಈಸ್ ಫ್ರಾಮ್ ಪಿ ಟೈಪ್ ಟು ಎನ್ ಟೈಪ್. ಎಲೆಕ್ಟ್ರಾನ್ಸ್ will move from n type to p type, but the direction of the current is taken opposite to the direction of movement of negative charges, electrons. ಅದಕ್ಕೆ ಅದು ಹೋಲ್ಸ್ನಿಂದ ಬಂದಂತಹ ಕರೆಂಟರ ಇರಲಿ, ಎಲೆಕ್ಟ್ರಾನ್ನಿಂದ ಬರುವಂಥ ಕರೆಂಟರ ಇರಲಿ, ಎರಡೂ ಪಿ ಟೈಪ್ನಿಂದ ಎನ್ ಟೈಪ್ ಇರ್ತೈತಿ ಅಂತ ಹೇಳುತ್ತಿದೆ ಯಾರೋ. ಸೊ ದಿಸ್ ಈಸ್ ಹಿಂಗೆ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಪಿ ಎನ್ ಅಂತ ಏನು ಮ್ಯಾಲೆ ಬರೀ ಅವಶ್ಯಕತೆ ಇಷ್ಟು ಮಾಡಿದ್ರೆ ಆಯ್ತು. ಇದೇನಿದೆ ಅದ ಗೊತ್ತಿಲ್ಲ ಸರ್, ಇದು ಏನಾಯ್ತು ಕಡೆ. ದಿಸ್ ಈಸ್ ಸರ್ಕಿಟ್ ಸಿಂಬಲ್ ಆಫ್ ಸೆಮಿ ಕಂಡಕ್ಟರ್ ಡಯೋಡ್. ಅರ್ಥ ಆಯ್ತು? ಸೊ ಇಷ್ಟು ಸಾಕೀಗ, ಮತ್ತೆ ಕಂಟಿನ್ಯೂ ಮಾಡೋಣ. ಯಾರಿಲ್ಲ ಇಲ್ಲಿ ತೋರ್ ಕುಡ್ ನೋಡೋಣ. ಇಂಥವು ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಟಾಪಿಕ್ ಐತಿ ಅಷ್ಟು ಹೇಳಿ ಹೋಗ್ತೀನಿ, ಏನಂತ ಹೇಳಿಲ್ಲ. ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರ್ತಾವೆ, ಸಿಂಪಲ್ ಟಾಪಿಕ್. ಅಲ್ಲಿ ನಾವು ಏನು ಮಾಡ್ತೀವಿ, ಒಂದು ಡಯೋಡ್ ತೊಗೊಂಡು ಇಷ್ಟು ವೋಲ್ಟೇಜ್ ಅಪ್ಲೈ ಮಾಡಿ, ಫಾರ್ವರ್ಡ್ ಬಯಾಸ್ನಾಗ ಇಷ್ಟು ವೋಲ್ಟೇಜ್ ಅಪ್ಲೈ ಮಾಡಿ ಅವಾಗ ಅದು ಎಷ್ಟು ಕರೆಂಟ್ ಬರ್ತೈತಿ, ಮತ್ತು ಇಷ್ಟು ವೋಲ್ಟೇಜ್ ಮಾಡಿದ್ರೆ ಅವಾಗ ಎಷ್ಟು ಕರೆಂಟ್ ಬರುತ್ತೆ, ಮತ್ತು ಇಷ್ಟು ವೋಲ್ಟೇಜ್ ಹೆಚ್ಚಿಗೆ ಮಾಡ್ಕೊಂಡು ಅವಾಗ ಎಷ್ಟು ಕರೆಂಟ್ ಬರುತ್ತೆ ಅಂತ ಗ್ರಾಫ್ ಹಾಕ್ತೀವಿ. ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ತೊಗೊಂಡು ಇಷ್ಟಿಷ್ಟು ವೋಲ್ಟೇಜಿಗೆ ಇಷ್ಟಿಷ್ಟು ಕರೆಂಟ್ ಅಂತ ಒಂದು ಗ್ರಾಫ್ ಫಾರ್ವರ್ಡ್ ಬಯಾಸಿಗೆ, ಮತ್ತು ರಿವರ್ಸ್ ಬಯಾಸಿಗೆ ಮತ್ತೊಂದು ಗ್ರಾಫ್. ಆದ್ರೆ ಎರಡು ಗ್ರಾಫ್ ಸೇರಿ ಒಂದರಾಗ ಡ್ರಾ ಮಾಡಿರ್ತಾರೆ. ಅದು ಇದು ಪೇಜ್ ನಂಬರ್ ಹೇಳ್ರಿ, 96 ಐತೆ ನೋಡ್ರಿ ಒಂದಲ್ಲಿ. ಅಲ್ಲಿ ಫಸ್ಟ್ ಕ್ವಾಡ್ರೆಂಟ್ನಾಗ ಫಾರ್ವರ್ಡ್ ಬಯಾಸ್ ಗ್ರಾಫ್ ಹಾಕ್ಯಾರ, ಥರ್ಡ್ ಕ್ವಾಡ್ರೆಂಟ್ನಾಗ ರಿವರ್ಸ್ ಬಯಾಸದ ಗ್ರಾಫ್ ಹಾಕ್ಯಾರ. ಆ ಗ್ರಾಫನ್ನು ಸ್ಟಡಿ ಮಾಡೋದು ನೆಕ್ಸ್ಟ್ ಟಾಪಿಕ್. ಅದಾದಮೇಲೆ ಹಾಫ್ ವೇವ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಬರುತ್ತೆ ಹೋಪ್ಫುಲಿ. ಸೊ ಈಗ ಆಲ್ರೆಡಿ ನಾವು ಈ ಚಾಪ್ಟರ್ದು ಮೋರ್ ದೆನ್ ಹಾಫ್ ಕವರ್ ಮಾಡ್ದಂಗೆ ಆತೀಗ, ನಿಯರರ್ ಟು ದ್ಯಾಟ್ 50% ಜಸ್ಟ್ ಕ್ರಾಸ್ ಮಾಡ್ದಂಗೆ ಆತ.